ಮಲ್ಟಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರು, 3 ಲ್ಯಾಂಗ್ವೇಜ್ ಅಂತ ಹೇಳಲಿಲ್ಲ. ಮಲ್ಟಿ ಲ್ಯಾಂಗ್ವೇಜ್ ಯೂಶುವಲಿ ಮಲ್ಟಿ ಲ್ಯಾಂಗ್ವೇಜ್ ಅಂದ್ರೆ ತಮಿಳು ಇರುತ್ತೆ, ತೆಲುಗು ಇರುತ್ತೆ. ಲೊಕೇಶನ್ ಹೋಗಿ ಡಯಲಾಗ್ ಮಾತಾಡ್ಬಿಟ್ಟು ಥರ್ಡ್ ಒಂದು ಲ್ಯಾಂಗ್ವೇಜ್ ಬರ್ತಾ ಇದೆ. ಸೊ ಫಸ್ಟ್ ಟೈಮ್ ನನಗೆ ಕನ್ನಡ ಯಾವ ಭಾಷೆ ಇದು, ಅವರ ಕಮಲ್ ಹಾಸನ್ ಕನ್ನಡ, ನನಗೆ ಕ್ಯಾನಡಾ ಅಂತ. ಕ್ಯಾನಡಾನ ಅಲ್ಲಮ್ಮ, ಕನ್ನಡ, ಕರ್ನಾಟಕ ಸ್ಟೇಟ್ನಲ್ಲಿರೋರು ಮಾತಾಡ್ತಾರೆ, ಈ ಲ್ಯಾಂಗ್ವೇಜ್ ನಾನು ಮಾತಾಡ್ಬೇಕು. ಹೌದು, ನನಗೆ ಮಲ್ಟಿ ಲ್ಯಾಂಗ್ವೇಜ್ ಅಂತ ಹೇಳಾಯ್ತಲ್ಲ. ಆಮೇಲೆ ಮಲ್ಟಿ ಲ್ಯಾಂಗ್ವೇಜ್ ಅಂದ್ರೆ 2 ಲ್ಯಾಂಗ್ವೇಜ್ ಇರುತ್ತೆ, ಇದೇನಿದು 3ನೇ ಲ್ಯಾಂಗ್ವೇಜ್. ಟೆನ್ಷನ್ ಆಯ್ತು. ಇಷ್ಟು ದೊಡ್ಡ ಡೈಲಾಗ್ ಬೇರೆ. ಅಮ್ಮ ಆ ಡೈಲಾಗ್ ಇನ್ನೂ ಮನಸ್ಸಿನಲ್ಲಿದೆ. ಕೋಟ್ಯಾಧೀಶ್ವರರಾದ ನೀವು ಚಿನ್ನದ ತಟ್ಟೆಯಲ್ಲಿ ಹೊದ್ದೊತ್ತಿಗೆ ಸರಿಯಾಗಿ ಊಟ ಮಾಡೋ ಸ್ಥಿತಿಲಿದ್ರು, ನಿಮಗೇನು ಹಣೆ ಬರಹ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅಂತ. ಅಂದ್ರೆ ಆಲ್ಮೋಸ್ಟ್ ಇದು ನನ್ನ ಪ್ರಕಾರ ನೀವು 35 ಇಯರ್ಸ್ ಆಗಿರ್ಬೋದು ಈ ಡೈಲಾಗ್. ಮೋರ್ ದನ್ 40 ಇಯರ್ಸ್ ಆಯ್ತು. ಹೌದಾ, ಮೋರ್ ದನ್ 40 ಇಯರ್ಸ್ ಆಯ್ತು. ಬಾ ಸೂಪರ್. ಅಂದ್ರೆ ನಿಮ್ ಅದಲ್ಲ, ಆ ಟೆನ್ಷನ್ ಅಲ್ಲಿ ಇನ್ನೂ ಅಲ್ಲಿ ಸ್ಟಕ್ ಆಗಿ ಆ 3ನೇ ಅವರು ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ನನ್ನ ಎಕ್ಸ್ಪ್ರೆಷನ್ ಅವರ ಇದು ನಾನು ಹೌದು ಇದೇ ಕನ್ನಡ. ಸೊ ಕಮಲ್ ಹಾಸನ್ ಅವರು ನೀನ್ ಮಾಡ್ತೀಯಮ್ಮ ಇದು. ಸೊ ನನ್ನ ಚೇಟ ಇಲ್ಲ ಚೇಟ ನನ್ನಿಂದ ಆಗಲ್ಲ, ನೀನು ಹೇಳ್ತೀಯ ಇಲ್ಲ ನನ್ನಿಂದ ಆಗಲ್ಲ. ಕೋಟ್ಯಾಧೀಶ್ವರ ಅದಕ್ಕೆ ನನಗೆ ಹಾರ್ಟ್ ಅಟ್ಯಾಕ್ ಬಂದಿದೆ. ಸರಿ ಒಂದು ಕೆಲಸ ಮಾಡೋಣ, ಅದು RSS ಸ್ಟುಡಿಯೋ, ಗೌರ್ಮೆಂಟ್ ಸ್ಟುಡಿಯೋನಲ್ಲಿ ಶೂಟಿಂಗ್, 1 hour ಬ್ರೇಕ್. ನಾನು ಅದರಲ್ಲಿ ಒಂದು ಫೈಟ್ ಸೀನ್ ಸಮಥಿಂಗ್ ಏನೋ ಶಾರ್ಟ್ ಇದೆ ಮಾಡ್ತೀನಿ, ನೀನು ಬರೆದ್ಬಿಟ್ಟು ಅದು ಒಂದು 50 ಟೈಮ್ಸ್ ಬೈ ಹಾರ್ಟ್ ಮಾಡಿಬಿಟ್ಟು 1 hour ಆದಮೇಲೆ ಇದಾಯಿತು. ಆಗ ನಾನು ಅನ್ಕೊಂಡು ಇದೇನಾದರೂ ಸ್ಕೂಲ್ನಲ್ಲಿ ಓದಿದ್ರೆ IAS ಬರಬೇಕಾಗ ಅಷ್ಟು ಓದಿದ್ದೀನಿ ಆ ಡೈಲಾಗು. ಇನ್ನೂ ನನ್ನ ಲೈಫ್ನಲ್ಲಿ ಅದು ಹೋಗೋದೇ ಇಲ್ಲ, ನಾನು ಹೋಗೋವರೆಗೂ ಆ ಡೈಲಾಗ್ ಅಲ್ಲೇ ಇರುತ್ತೆ. ಅಲ್ಲ ಈಗ ಅರ್ಥ ಆಗ್ತಿದೆ ನೀವು ಎಷ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ, ಎಷ್ಟು ಪ್ರಾಕ್ಟೀಸ್ ಮಾಡಿರ್ಬೇಕು, ಎಷ್ಟು ಭಯ ಬಂದಿರ್ಬೇಕು. ಹಾರ್ಟ್ ಅಟ್ಯಾಕ್ ಬಂದಿದೆ ಆ ಡೈಲಾಗ್ ಕೇಳಿದ ತಕ್ಷಣ. ಸೊ ಆ ಶೂಟಿಂಗ್ ಟೈಮ್ನಲ್ಲಿ ಶ್ರೀನಾಥ್ ಅವರು ಅದರಲ್ಲಿ ಕ್ಯಾರೆಕ್ಟರ್ ಮಾಡಿದ್ರು. ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವರು ಆಕ್ಟ್ ಮಾಡಿದ್ರು. ಸೊ ಡೈಲಾಗ್ಸ್ ಎಲ್ಲ ಕೊಡುವಾಗ ನಾನು ಕೂತ್ಕೊಂಡು ಬರೆಯೋದನ್ನು ಅವ್ರು ನೋಡ್ಬಿಟ್ಟು ಸ್ಮಾರ್ಟ್, ಯಾಕೆ ಕನ್ನಡ ಮಾಡ್ಬೋದಲ್ಲ? ಬೇಡ ಸರ್ ಇಲ್ಲ ನೀನು ಕನ್ನಡದಲ್ಲಿ ಬರ್ತೀಯ ಅಂದರು ಅವರು. ನಾನು ಇಲ್ಲ ಸರ್ ನನ್ನಿಂದ ಆಗಲ್ಲ, ಬಿಕಾಸ್ ಒಂದೊಂದು ವರ್ಡ್ಗೆ 1 ಕಿಲೋ ವೆಯ್ಟ್ ಇದೆ, ನನ್ನಿಂದ ಕೋಟ್ಯಾಧೀಶ್ವರ ಅದು ಅದೆಲ್ಲ ಮಾಡಿದ್ದೆ ಹೇಳಿದೆಯಲ್ವಾ ನೀನು ಬೇಡ ನೀನು ಮಾಡ್ತೀಯ ನೀನು ನೋಡು ಅಂದರು. ಅವ್ರು ಯಾವ ಟೈಮ್ನಲ್ಲಿ ಹೇಳಿದ್ರೋ ಗೊತ್ತಿಲ್ಲ, 1 ವೀಕ್ನಲ್ಲಿ ಯಡಿಯೂರು ಸಿದ್ದಲಿಂಗಯ್ಯ ಸರ್ ಏನೋ ಬಂತು, ಗರುಡ ರೇಗೆ ಅವ್ರದ್ದೇ ಸ್ವಂತ ಪ್ರೊಡಕ್ಷನ್, ಶ್ರೀನಾಥ್ ಸರ್ ಹೌದು ಸ್ವಂತ ಪ್ರೊಡಕ್ಷನ್. ಸೊ ಅದರಿಂದ ಇಲ್ಲಿ ಫ್ಯಾಮಿಲಿಯಲ್ಲಿ ಶ್ರೀನಾಥ್ ಅವರು, ಗೀತಕ್ಕ, ದೋದಿ, ಅಮೂಲ್ಯ ಎಲ್ಲ ತುಂಬಾ ಕ್ಲೋಸ್. ನನ್ನ ಮನೆ ಹೆಸರೇ ಅಮೂಲ್ಯನೇ. ಹೌದು, ಟ್ರಿವಾಂಡ್ರಮ್ ಮನೆ ಹೆಸರು. ಸೊ ಅದು ನನ್ನ ಕನ್ನಡ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ತಮಗೆ ಕನ್ನಡನ ಕಲಿಲೇಬೇಕು ಅನ್ನೋ ಇಂಟ್ರೆಸ್ಟ್ ಯಾತಕ್ಕೆ ಶುರು ಆಯ್ತು? ಈಗ ಹೌದು, ಈಗ ಅಣ್ಣವ್ರು ಹೇಳಿದ್ರು, ಹೌದು ನೀನು ಭಾಷೆ ಕಲ್ತ್ರೆ ನಿನ್ಗೆ ಎಕ್ಸ್ಪ್ರೆಷನ್ ರೆಸ್ಪೆಕ್ಟ್ ಹ್ಯಾಕ್ ಕೊಡಬೇಕು ಅನ್ನೋದು ಅಂತೆಲ್ಲ ಹೇಳಿದ್ರು. ಬಟ್ ನನಗೆ ಲ್ಯಾಂಗ್ವೇಜಸ್ ಕಲಿಯೋದು ತುಂಬಾ ಇಷ್ಟ. ಸೂಪರ್, ತುಂಬಾ ಇಷ್ಟ. ಅದರಲ್ಲೂ ಕನ್ನಡ ಇನ್ನೊಂದು ನಿನ್ನಿಂದ ಆಗಲ್ಲ ಅಂದ್ರೆ ಮಾಡ್ತೀನಿ ಅನ್ನೋ ಆ ಒಂದು ಅದು ಬೇರೆ ಇದೆ, ಅದಿದೆ ಅದು ಕನ್ನಡ ಅಂದ್ರು. ಆಮೇಲೆ ಶೂಟಿಂಗ್ ಫಿಲ್ಮ್ ಹೆಸರು ನಾನು ಹೇಳಲ್ಲ. ಬಿಗಿನಿಂಗ್ ಟೈಮ್ನಲ್ಲಿ ಒಂದು ಶೂಟಿಂಗ್ನಲ್ಲಿ ಮಾತಾಡ್ತಿರುವಾಗ ಅಲ್ಲಿ ಲೈಟ್ಗೆ ಕಟ್ಟರ್ ಹಾಕ್ತಾರೆ ಅಲ್ವಾ, ಬ್ಲಾಕ್ ಬೋರ್ಡ್ ಕಟ್ಟರ್. ಸೊ ಅದರಲ್ಲಿ ಮಲಯಾಳಂನಲ್ಲಿ ಬರೆದು ನಾನು ಗೊತ್ತಿಲ್ಲಲ್ಲ ಓದ್ತಾ ಇದ್ದೀನಿ. ಸೊ ಅಲ್ಲಿ ಯೂನಿಟ್ ನಲ್ಲಿ ಇರೋಬ್ರು ಕನ್ನಡ ಗೊತ್ತಿರೋ ಎಷ್ಟು ಹೀರೋಯಿನ್ಸ್ ಇದೆ, ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ರೆ ಅವರು ಮಾಡ್ತಾರೆ. ಸೊ ಅದೇ ನನಗೆ ಹಂಗೆ ಒಂಥರ ಅದೇ ವಜ್ರಮಣಿ ಸರ್ ಹೇಳಿದ್ರೆ ಅದೇ ಹೆಂಗಾಯ್ತು ಡೈಲಾಗ್. ಸೊ ಆ ಥರ ನನಗೆ ಲ್ಯಾಂಗ್ವೇಜ್ ಹೇಳಿಲ್ಲ ಅಂತ ತಾನೇ ಇದು ಓಕೆ ಅಂತ. ಸೊ ಅದು ಸ್ವಲ್ಪ ನಿಮಗೆ ಕೆಲವರು ಏನಾದರೂ ಮಾತಾಡಿದ್ರೆ ಹರ್ಟ್ ಆಗುತ್ತೆ ನೋಡಿ. ಹರ್ಟ್ ಅಂದರೆ ಅವ್ರು ಹೇಳೋದು ಒಳ್ಳೇದೇ, ಯಾಕೆ ಲ್ಯಾಂಗ್ವೇಜ್ ಗೊತ್ತಿರೋ ಎಷ್ಟೋ ಹೀರೋಯಿನ್ಸ್ ಇದೆ, ಲ್ಯಾಂಗ್ವೇಜ್ ಏನೂ ಗೊತ್ತಿಲ್ಲದೆ ಇರೋವ್ರನ್ನ ಯಾಕೆ ಕರಿಬೇಕು ಆ ಒಂದು ಇದು ಹೇಳಿದ್ರು. ಬಟ್ ಅದು ನನಗೆ ಫೀಲ್ ಆಯಿತು, ಒಂಥರ ಒಂದು ಇದು ನನ್ನ ಗೌರವ ಪ್ರಶ್ನೆ, ಆ ಒಂದು ಇದು ಬಂತು. ಅದರಿಂದ ಲ್ಯಾಂಗ್ವೇಜ್ ಕಲಿಬೇಕು. ಅಂದರೆ
ಅವತ್ತಿನ ದಿವಸ ಲೈಟ್ ಮ್ಯಾನ್ ತಮ್ಮ ಅಹಂನ ಟಚ್ ಅಂದರೆ ಈಗೋ ಹರ್ಟ್ ಮಾಡೋದು. ಕರೆಕ್ಟ್. ಆ ಈಗೋ ಹರ್ಟ್ ಮಾಡಿದ್ದು ಏನಂದ್ರೆ ನಮ್ಮ ಕನ್ನಡ ವೀಕ್ಷಕರಿಗೆ ತಮ್ಮಿಂದ ಒಂದು ಇಷ್ಟು ಒಳ್ಳೆ ಕನ್ನಡನ ನಾವು ತಾವು ಮಾತಾಡ್ತಾ ಇರೋದನ್ನ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಮಾತಾಡಿದವರಿಗೆ ನಾನೀಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಹೋಗ್ಲಿ, ಅವ್ರ ಹೆಸರು ಜ್ಞಾಪಕ ಇದ್ರೆ ಹೇಳಿ. ಅವರು ಲೈಟ್ ಗ್ರೂಪ್ ನಲ್ಲಿ ಯಾರೋ ಓಕೆ, ಲೈಟ್ ಮೆನ್ಸ್. ಸೊ ಇದೆಲ್ಲ ಚಿತ್ರರಂಗದಲ್ಲಿ ನೀವು ಅನೇಕ ಎಲ್ಲ ಭಾಷೆಗಳಲ್ಲೂ ನೋಡಿರ್ತೀರ. ಸಾಮಾನ್ಯವಾಗಿ ನಮಗೆ ಪಾರ್ಟ್ ಮಾಡಕ್ಕೆ ಬರದೇ ಇದ್ದಾಗ ಹಿಂದ್ಗಡೆ ನಿಂತ್ಕೊಂಡು ನಮ್ಮನ್ನ ಆಡ್ಕೊಳ್ಳೋರು ಬಹಳಷ್ಟು ಜನ ಇರ್ತಾರೆ. ಸೊ ಅಂತ ವ್ಯಕ್ತಿಗಳನ್ನ ನೋಡಿದಾಗ ನಮಗೊಂದು ಚಾಲೆಂಜ್ ಬರ್ತದೆ. ಈ ನನ್ನನ್ನು ಆಡ್ಕೊಳ್ತಾ ಇದ್ದಾನಲ್ಲ, ನಾನು ಇವನ್ ಮುಂದೆ ನಾನು ಆಕ್ಟ್ ಮಾಡ್ತಾ. ಸೊ ಆ ಈಗೋ ಹರ್ಟ್ ಮಾಡಿದ್ದು ತಮಗೆ ಒಂದು ಭಾಷೆ ಕಲ್ತಾ. ಆಮೇಲೆ ಈ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡುವಾಗ ರಾಜ್ಕುಮಾರ್ ಸರ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡುವಾಗ ಅವ್ರು ಹೇಳ್ಕೊಟ್ರು, ಇದು ಕನ್ನಡ ಅಲ್ಲಮ್ಮ, ಯಾವ ಲ್ಯಾಂಗ್ವೇಜ್ ಕಲಿತಿದ್ರು ಮಾತುಗಳಲ್ಲಿ ಮರ್ಯಾದೆ ಇರಬೇಕು, ಅದು ಇನ್ನೂ ಹಂಗೇ ಇದೆ ಬ್ರೈನ್ನಲ್ಲಿ. ಅದು ಕರೆಕ್ಟ್ ಅದು. ಸೊ ಈಗಿನ ಕಾಲ ಸಮ್ ಕಿಡ್ಸ್ ನಮ್ಮ ಹತ್ರ ಏನೋ ಬಾರೋ ಹೋಗೋ ಹೇಳುವ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ? ಅಲ್ಲ, ಈಗ ಮಾತುಗಳಲ್ಲಿ ಮರ್ಯಾದೆ ಇರಬೇಕು ಅನ್ನೋದು ಎಷ್ಟು ಕರೆಕ್ಟ್ ಅಲ್ವಾ? ಕರೆಕ್ಟ್ ಖಂಡಿತವಾಗ್ಲು. ಹೌದು. ನಾವು ನಮ್ಮ ಬಿಹೇವಿಂಗಿನಲ್ಲೇ ಒಬ್ರು ನಮ್ಮ ಮೇಲೆ ಇಷ್ಟ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಾಗೋದು. ನನಗೆ ಗರಡಿಗೆ ರೇಖೆಯಿಂದ ಜ್ಞಾಪಕಕ್ಕೆ ಬಂತು, ತಾವು ಇವತ್ತು ಹಣೆ ಬೊಟ್ಟಿಗೂ ಒಂದು ಹಾವು ಸಿಂಬಲ್ ಹಾಕೊಂಡು ಬಂದಿದ್ದೀರಾ ಮೇಡಮ್. ಅಲ್ಲಿ ಅಚಾನಕ್ಕಾಗಿ ನಡೆದಂಥ ಘಟನೆಗಳು ನಾವು ಬರೀ ಪೇಪರ್ನಲ್ಲಿ ಕೆಲವು ಓದಿದ್ವಿ. ನಾನು ಬಾಬು ಅಂತ ಹೇಳಿ ಯಶವಂತಪುರದಲ್ಲಿ ಹಾವು ಸಪ್ಲೈ ಮಾಡ್ತಕ್ಕಂಥ ವ್ಯಕ್ತಿ, ಆ ಪಿಕ್ಚರ್ಗೆ ಹಾವು ತಂದು ಕೊಟ್ಟಿದ್ರು. ಉಡುಪಿನಲ್ಲೇನೋ ಗರಡಿರೇಖೆ ಶೂಟಿಂಗ್ ಭಯ. ನಾನು ಹೇಳಿದೆ ಶ್ರೀನಗರ್ಗೆ ಲೊಕೇಶನ್ ಹೋದ್ಮೇಲೆ ಗೊತ್ತಾಯ್ತು ಹಾವಿದೆ ಅಂತ ಕಾಂಬಿನೇಷನ್. ನಾನು ಮಾಡಲ್ಲ ಅಂದ್ರೆ ಎಲ್ಲ ನೋಡಿ ಇದು ಮಾಸ್ಕ್ ಮಾಡಿದ್ದಾರೆ. ನಾನು ಅದು ಬರೋದು, ನಾನು ನನ್ನ ಎಕ್ಸ್ಪ್ರೆಷನ್ ಅಲ್ಲಿ ಹಿಂಗೆ ಆಗೋದು. ಯಾಕಮ್ಮ ಅವ್ರಿಗೆ ಭಯನೇ ಇಲ್ಲ ಅವ್ರಿಗೆ. ಅದು ತಮಿಳ್ ಪಿಕ್ಚರ್ ಮಾಡುವಾಗಲೇ ಹೇಳಿದೆ, ಆಕ್ಟ್ ಮಾಡ್ತೀನಿ ಬಟ್ ಹಾವಿದ್ರೆ ನೀವು ಮಾಸ್ಕ್ ಮಾಡಿ ಅಂತ. ಕಾಂಬಿನೇಷನ್ ಅಂತೂ ಮಾಡಲ್ಲ. ಒಂದೇ ಒಂದು ಸಿನಿಮಾದಲ್ಲಿ, ಒಂದು ತಮಿಳ್ ಫಿಲ್ಮ್ನಲ್ಲಿ ನನ್ನ ಮೇಲೆ ಹಾವು ಬರೋ ತರ ಒಂದಿತ್ತು. ಕಮಲ್ ಹಾಸನ್ ಏನ್ ಮಾಡಿದ್ರು, ನನ್ನ ಕೈ ಎರಡು ಬ್ಯಾಕ್ ನಲ್ಲಿ ಇದು ಮಾಡ್ಬಿಟ್ಟು ಟೇಕ್ನಲ್ಲಿ ಸ್ನೇಕನ್ ಹಾಕ್ಬಿಟ್ರು. ಇಲ್ಲ, ಇದು ಸಕಲಕಲಾವಲ್ಲವನ್. ನಾನು ಅದನ್ನ ಚೆನ್ನೈ ಸಿಟಿನಲ್ಲಿ AVM ಥಿಯೇಟರ್ ಪಿಕ್ಚರ್ ನೋಡಿದ್ದೆ ನಾನು. ಅಯ್ಯೋ, ಆಗಲ್ಲ. 84 ಎಂಡ್ ಆರ್ 85 ಬಿಗಿನಿಂಗ್ ಡೇಸ್ ಎಲ್ಲ ಪಿಕ್ಚರ್ ರಿಲೀಸ್ ಆಗಿದೆ. ಗರಡಿರೇಖೆನಲ್ಲಿ ಮಾಧವಿ ಆಕ್ಟ್ ಮಾಡಿದ್ರು. ತುಂಬಾ ಧೈರ್ಯ, ವೆರಿ ಅಯ್ಯೋ ಭಯಾನೇ ಇಲ್ಲ ಅಮ್ಮನಿಗೆ. ಅವ್ರ ನಾಗಿಣಿ ಪಾತ್ರಕ್ಕೆ ತುಂಬಾ ಸೂಟಬಲ್. ಕಣ್ಣು ಬೇರೆ ದೊಡ್ಡದಾಗಿರುತ್ತೆ ಅಲ್ವಾ? ಸೊ ಅದರಿಂದ ಅಲ್ಲಲ್ಲ, ನಾನು ಕೇಳಕ್ ಹೊರಟಿದ್ದು ಏನಂದ್ರೆ, ಅಲ್ಲಿ ಬಾಬು ಅನ್ನೋ ವ್ಯಕ್ತಿ ಯಶವಂತಪುರದವರು, ಅವರು ಯೂಶಲಿ ಚಿತ್ರರಂಗಕ್ಕೆ ಮೊದಲಿಂದನೂ ಹಾವುಗಳನ್ನ ಸಪ್ಲೈ ಮಾಡ್ತಾ ಇದ್ರು. ಸೊ ಅವ್ರ ಫಾದರ್ ಏನೋ ಹೇಳಿದ್ರಂತೆ, ಉಡುಪಿ ಕಡೆ ಶೂಟಿಂಗ್ ಹೋಗ್ತಿದ್ಯಾ, ಅಲ್ಲಿ ಎಲ್ಲಿ ಆದ್ರೂ ನೀನು ಹಾವು ಹಿಡಿಬೇಡ ಅಂತ ಹೇಳಿದ್ರಂತೆ. ಆಮೇಲೆ ಆತ ಯಾರ್ದೋ ಮನೆಯಲ್ಲಿ ಹಾವಿದೆ ಅಂತ ಹೇಳಿ ಹೋಗಿ ಹಾವನ್ನ ಹಿಡ್ಕೊಂಬಂದು ಅದ್ರದ್ದು 2 ಟೀತ್ನ ಏನೋ ಬ್ರೇಕ್ ಮಾಡಿದ್ರಂತೆ ಅವರು. ಸೊ ಅದು ಟೀತ್ಸ್ನ ಬ್ರೇಕ್ ಮಾಡಿದ್ದ ರಾತ್ರಿ ಈತನಿಗೆ ಅದು ಎಫೆಕ್ಟ್ ಸ್ಟಾರ್ಟ್ ಆಗಿ ಒಂದು 2-3 ಡೇಸ್ ಅಲ್ಲಿ ಆತ ಸತ್ರು ಅನ್ನೋದು ಬರೀ ಇದು ಗಾಳಿ ಸುದ್ದಿನೋ ಅಥವಾ ಅಂತ ಹೇಳ್ತಾರೆ. ತಮಗೇನಾದ್ರು ಅದು ಗೊತ್ತಿಲ್ಲ ಆ ಥರದ್ದು ಯಾವುದೇ ಥರದ ಇನ್ಸಿಡೆಂಟ್ ನಡೆದಿದೆ? ಉಡುಪಿನಲ್ಲಿ ಶೂಟಿಂಗ್ ಹೋಗೋ ಟೈಮ್ನಲ್ಲೇ ಒಂದೆರಡು ಫಿಲ್ಮ್ಸ್ ನಾನು ನೋಡಿದ್ದೀನಿ ಥಿಯೇಟರ್ನಲ್ಲಿ ಹೋಗಿ. ಮಲ್ಲಿಗಾ ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ದು, ಕೊಲ್ಲೂರು ಮೂಕಾಂಬಿಕಾ. ಅವರು ಶ್ರೀನಾಥ್ ಅವರು ಹೇಳಿದ್ರು, ಗೀತಾಕ ಹೇಳಿದ್ರು, ಮೂಕಾಂಬಿಕಾ ಹೋಗ್ಬಾ, ನಿನ್ ಲೈಫ್ ಚೇಂಜ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಮೂಕಾಂಬಿಕೆ ದೇವಿಗೆ ಕೇರಳಿಯನ್ ಡಿವೋಟಿಸ್ ತುಂಬಾ ಇದ್ದಾರೆ. ನನಗೂ ಕನ್ನಡ ಫೀಲ್ಡ್ ಅಂದ್ರೆ ನನಗೆ ಮೂಕಾಂಬಿಕಾ ದೇವಿನೇ ಫಸ್ಟ್ ಮೈಂಡ್ ನಲ್ಲಿ ಬರೋದು. ಅಲ್ಲಿ ಹೋದ್ ಬಂದ್ಮೇಲೆನೆ ತುಂಬಾ ಫಿಲ್ಮ್ಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಓಕೆ, ತಾವು ವಿಷ್ಣು ಸರ್ ಜೊತೆ ಎಷ್ಟು ಪಿಕ್ಚರ್ ನಲ್ಲಿ ಆಕ್ಟ್ ಮಾಡಿದ್ರ ಮೇಡಮ್? ನಾನು ಫಸ್ಟ್ ಫಿಲ್ಮ್ ಒಂದು ಗ್ಯಾಪ್ ಜೀವನ ಜ್ಯೋತಿ ಅಂಡ್ ಮಿಲನ. ಹೌದು, ಒಂದೆರಡು ಪಿಕ್ಚರ್ ಮಾಡಬೇಕಾಗಿತ್ತು, ಒಂದೇ ಗುರಿ ಅಂಡ್ ಇನ್ನೊಂದು ಫಿಲ್ಮ್. ಬಟ್ ಆ ಟೈಮ್ ನಲ್ಲಿ ಡೇಟ್ಸ್ ಬೇರೆ, ಎಲ್ಲ ಲ್ಯಾಂಗ್ವೇಜ್, ಮಲಯಾಳಂ ಇದೆ, ತಮಿಳ್ ಇದೆ. ಸೊ ಅದಕ್ಕೆ ಎಲ್ರ ಜೊತೆನೂ ವರ್ಕ್ ಮಾಡಿದೀನಿ. ಇಬ್ರು, ಒಂದು MGR ಅಯ್ಯ, ಇನ್ನೊಬ್ರು ಮಲಯಾಳಂ ಮಧು ಸರ್ ಇದಾರೆ ಎಲ್ಲ. ಬಿಕಾಸ್ ಅವರಿಗೆ ಮಗಳಾಗಿ ಆಕ್ಟ್ ಮಾಡಿ ಹೀರೋಯಿನ್ ಆಗಿ ಆಕ್ಟ್ ಮಾಡಕ್ಕಾಗ್ಲಿ. ಬಟ್ ಆತರ ಮೀನಾ ಮೇಡಮ್ ಅವರು ಮಾಡಿದ್ರು, ರಜನಿಕಾಂತ್ ಸರ್ ಮತ್ತೆ ಕಮಲ್ ಸರ್. ಸೊ ಆ ಇಬ್ಬರ ಜೊತೆ ವರ್ಕ್ ಮಾಡ್ಲಿಲ್ಲ, ಇನ್ನೆಲ್ಲರ ಜೊತೆನೂ ವರ್ಕ್ ಮಾಡಿದ್ದೀನಿ. ರಾಜ್ಕುಮಾರ್ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಅಪ್ಪು ಚಲಿಸೋ ಮೋಡಗಳು ಇದ್ರು. ಆಮೇಲೆ ಶಿವ ಜೊತೆ ಜನ್ಮದಾತ ಅಂಡ್ ಸಿಂಹದ ಮರಿ ವರ್ಕ್ ಮಾಡಿದ್ದೀನಿ. ಏನ್ ಕೇಳಕ್ ಹೊರಟಿದ್ದೀನಿ ಅಂದ್ರೆ, ಈಗ ಅಂಬರೀಷ್ ಅವ್ರ ಜೊತೆ ಕಾಂಬಿನೇಷನ್ ಆಲ್ಮೋಸ್ಟ್ ಒಂದು 15 ಪಿಕ್ಚರ್ಸ್ ಮಾಡಿದ್ದೀರಾ? 10 to 15 ಒಳಗೆ ಏನೋ
10 to 15 ಅಲ್ಲಿ ಯಾವುದೋ ಒಂದು ಮಾಡಿದ್ದೀರಾ? ಹೌದು. ಬಟ್ ನಿಮ್ಮ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಆಲ್ಮೋಸ್ಟ್ ನನ್ನ ಗೊತ್ತಿದ್ದ ಪ್ರಕಾರ ನಾನು ಯಂಗರ್ ಏಜ್ ಅಲ್ಲಿ ಇದ್ದಾಗ ಶ್ರೀನಾಥ್ ಮಂಜುಳಾ ಅವ್ರ ಪೇರು. ಅವ್ರು ಆಲ್ಮೋಸ್ಟ್ ಶ್ರೀನಾಥ್ ಅವರು ಮಂಜುಳಾ ಅವರು ಒಂದು 35 38 ಪಿಕ್ಚರ್ ನಲ್ಲಿ ಹೀರೋ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರು. ಸೊ ಅದಕ್ಕೂ ಮುಂಚೆ ಲೀಲಾವತಿ ಮೇಡಮ್ ಮತ್ತೆ ರಾಜ್ಕುಮಾರ್ ಸರ್ ಅವರೊಂದು ಭಾರತೀಯ ರಾಜ್ಕುಮಾರ್ ಇಲ್ಲ ಅವ್ರಿಗಿಂತ ಇವರು ಜಾಸ್ತಿ ಮಾಡಿದ್ದಾರೆ ಲೀಲಾವತಿ ಅವರು. ಬಟ್ ತುಂಬಾ ಫೆಮಿಲಿಯರ್ ಆಗಿದ್ದು ರಾಜ್ಕುಮಾರ್ ಭಾರತಿ, ಅದ್ರ ನೆಕ್ಸ್ಟ್ ಅದಲ್ಲ ಅದ್ರ ನೆಕ್ಸ್ಟ್ ಶ್ರೀನಾಥ್ ಮಂಜುಳಾನೆ. ಹೌದು. ಸೊ ಇದು ನೆಕ್ಸ್ಟ್ ಜನರೇಷನ್ ವರ್ಷನ್ ಬಂದಿದ್ದೆ ಅಂಬರೀಷ್ ಅಂಬಿಕಾ ಅನ್ನೋದೇ ಒಂದು ಇದಿತ್ತು. ತಮ್ಮ ಅನುಭವಗಳು ಅಂಬರೀಷ್ ಸರ್ ಜೊತೆನಲ್ಲಿ? ಅಂಬಿ ಚಿನ್ನದಂತ ಹೃದಯ ಅಂತಾರಲ್ವ. ಸೊ ಅಂಬರೀಷ್ ಅಂದ್ರೆ ಗೋಲ್ಡನ್ ಹಾರ್ಟ್ ಅಷ್ಟೇ, ಬೇರೆ ಏನೂ ಇಲ್ಲ. ಎಲ್ಲರೂ ರಬಲ್ ಸ್ಟಾರ್ ಅಂತಾರೆ, ಗೋಲ್ಡನ್ ಹಾರ್ಟೆಡ್ ಪರ್ಸನ್ ಅದೇ ಕರೆಕ್ಟ್ ವರ್ಡ್ ಅವರಿಗೆ. ಓಕೆ, ಯಾಕಂದ್ರೆ ನನ್ನ ಒಂದು ಕೆರಿಯರ್ ನಲ್ಲಿ ನಿಮ್ದು ಒಂದೇ ಸಿನಿಮಾ ನಾನು ಫೈನಾನ್ಸ್ ಕಮ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ. ಓ, ಯಾವುದು? ಹಾಂಗ್ಕಾಂಗ್ ನಲ್ಲಿ ಏಜೆಂಟ್. ಸೊ ಅದಾದ್ಮೇಲೆ ಅವರು ಫಾರಿನ್ಗೆ ಒಂದು ಇದನ್ನ ಮಾಡಿ ಸುಮಲತಾ ಮೇಡಮ್ ಒಂದು ಇನ್ವಾಲ್ವ್ ಮಾಡಿ ಅದೊಂದು ಇದು. ಬಟ್ ನಾನು ಮೈಸೂರು ಶೆಡ್ಯೂಲ್ ನಲ್ಲಿ ಮಾತ್ರ ಬಂದಿದ್ದೀನಿ. ಅವತ್ತು ನನ್ನ ಪ್ರೀಮಿಯರ್ ಸ್ಟುಡಿಯೋನಲ್ಲಿ ನಾನು ಫಸ್ಟ್ ಟೈಮ್ ಭೇಟಿ ಮಾಡಿದ್ದೆ ತಮ್ಮನ್ನ. ಬಟ್ ನಿಮ್ಗೆ ರಿಮೆಂಬರೆನ್ಸ್ ಇರಲ್ಲ, ಬಿಕಾಸ್ ನಾನು ಅದ್ರಲ್ಲಿ ಜಸ್ಟ್ ಕೇಮ್ ಆಸ್ ಎ ಫೈನಾನ್ಷಿಯರ್ ಅಂಡ್ ಡಿಸ್ಟ್ರಿಬ್ಯೂಟರ್ ಅಷ್ಟೇ. ಮತ್ತೆ ಅಂಬರೀಷ್ ಸರ್ ಜೊತೆನಲ್ಲಿ ಚಕ್ರವ್ಯೂಹದ ಅನುಭವ ಹೇಗಿತ್ತು? ಚಕ್ರವ್ಯೂಹ ವೆರಿ ಗುಡ್ ಕ್ಯಾರೆಕ್ಟರ್. ಹೌದೌದು, ವೆರಿ ಗುಡ್ ಕ್ಯಾರೆಕ್ಟರ್. ಅವರು ಶೂಟಿಂಗ್ ಟೈಮ್ನಲ್ಲಿ ಅವರು ಹೇಳಿದ್ರು, ಚಕ್ರವ್ಯೂಹ ಅವಳ ನೆರಳು ಫಸ್ಟ್ ಆಕ್ಟ್ ಮಾಡಿದ್ರು. ಚಕ್ರವ್ಯೂಹ ಆ ಟೈಮ್ನಲ್ಲಿ ಅವರು ಹೇಳಿದ್ರು, ಇನ್ನೊಂದು ಪಿಕ್ಚರ್ ನೀನು ಮಾಡಬೇಕಾಗಿತ್ತು ಗೊತ್ತಾ, ವಿ ಟ್ರೈಡ್ ಯು. ಯಾವ ಪಿಕ್ಚರ್ ಅಂದ್ರೆ ಅಂತ ಪಿಕ್ಚರ್ ಟ್ರೈ ಮಾಡಿದ್ರು. ಆ ಟೈಮ್ನಲ್ಲಿ ನಾನು ಮಲಯಾಳಂ ಬಿಸಿ. ಹೌದಾ, ನನಗೆ ಗೊತ್ತಿರಲಿಲ್ಲ. ಯಾವುದೋ ಒಂದು ಪಿಕ್ಚರ್ ನೋಡಿಬಿಟ್ಟು ಅವರು ನಮ್ಮ ಡೈರೆಕ್ಟರ್ ಹೇಳಿದ್ರೆ ಆ ಹುಡುಗಿ ಆ ಕ್ಯಾರೆಕ್ಟರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ಆ ಟೈಮ್ನಲ್ಲಿ ಅವ್ರಿಗೆ ಗೊತ್ತಾಯ್ತು ತುಂಬ ಬಿಸಿ ಮಲಯಾಳಂ ಅಂತ. ಸೊ ಆ ಟೈಮ್ನಲ್ಲಿ ವರ್ಕ್ ಮಾಡಬೇಕಾಗಿತ್ತು ಅಂತ ಅವರು ಆಗಾಗ ಹೇಳ್ತಾರೆ. ಅವರು ನೀನು ಒಳ್ಳೆ ಆರ್ಟಿಸ್ಟ್, ಕಾನ್ಸಂಟ್ರೇಟ್ ಮಾಡು, ಕನ್ನಡ ಪಿಕ್ಚರ್ಗೆ ಡೇಟ್ಸ್ ಸ್ವಲ್ಪ ಜಾಸ್ತಿ ಕೊಡುವಾಗ ಇಲ್ಲ ಸರ್ ಮಲಯಾಳಂ ಮಾಡ್ತಾ ಇದ್ದೀನಿ, ತಮಿಳು ಮಾಡ್ತಾ ಇದ್ದೀನಿ, ಅಲ್ಲೂ ಪಿಕ್ಚರ್ಸ್ ಹಿಟ್ಟು. ಸೊ ಒಂದು ವೇಳೆ ಪಿಕ್ಚರ್ಸ್ ಕಮ್ಮಿ ಆಯಿತು ಅಂದರೆ ಪರವಾಗಿಲ್ಲ, ನಾವು ಇದು ಮಾಡ್ಬೋದು. ಬಟ್ ಎಲ್ಲ ಲ್ಯಾಂಗ್ವೇಜು ನನಗೆ ಬೇಕು. ಬಟ್ ತೆಲುಗು ಅಷ್ಟು ಸಕ್ಸಸ್ ಆಗಲಿಲ್ಲ. ರಾಧಾ ಅಲ್ಲಿ ಸಕ್ಸಸ್ ಆಯಿತು. ಮೇಡಮ್ ಹಾಂ, ಸಕ್ಸಸ್ ಆಯಿತು.